ಚಿನಿ. Hey guys, welcome back to our YouTube channel. We are back with another video. That is ಇವತ್ತು ರಾಮನಗರದ ಹತ್ರ ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಸೊ ಫುಲ್ಲು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಕ್ಕೆ ಸ್ವಲ್ಪ ಗಬ್ಬಾಗಿ ಕಾಣಿಸ್ತಿದ್ದೀವಿ, ಯಾಕಂದ್ರೆ ಇದ್ದಾನೆ ಸ್ನಾನ ಮಾಡ್ಕೊಂಡು ಬಂದ್ವಿ. ಇನ್ನೂ ಏನೋ ರೆಡಿನೇ ಆಗಿಲ್ಲ. ನಾನು ಈಗ ರೆಡಿ ಆಗ್ತಿದ್ದೆ. ಈಗ ಮೇಡಮ್ ಅವ್ರು ಅರ್ಜೆಂಟಾಗಿ ಯಾಕೆ ಗೊತ್ತಾ ರೆಡಿ ಆಗ್ತಾ ಇರೋದು, ಅಲ್ಲಿ ರೆಸಾರ್ಟ್ ಟೈಮಿಂಗ್ಸು ಹೈ ಟೀ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಅದು ಇನ್ನು ಹಾಫ್ ಆನ್ ಅವರಲ್ಲಿ ಖಾಲಿ ಆಗುತ್ತೆ. ಸೊ ಇನ್ನು ಹಾಫ್ ಆನ್ ಅವರಲ್ಲಿ ಖಾಲಿ ಆಗ್ಬಿಡುತ್ತೆ ಟೀ ಅಂತ ಹೇಳ್ಬಿಟ್ಟು ಎದ್ದು ಬಿದ್ದು ರೆಡಿ ಆಗ್ತಾ ಇರೋದು. ಅದಕ್ಕೆ ಈಗ ಒಂದರೆ ಹೋಗ್ತಾ ಇದೀವಿ. ಆಕ್ಚುಲಿ ನನಗೆ ಕಾಮೆಂಟ್ ಹಾಕಿದ್ರು, ಅಕ್ಕ ನೀವು ಐಲೈನರ್ ಹಾಕೋದನ್ನ ವಿಡಿಯೋ ಮಾಡಿ ಅಂತ. ನಾನು ಆಕ್ಚುಲಿ ಯೂಸ್ ಮಾಡೋದು ಐಲೈನರ್ ಯಾವಾಗ್ಲಾದ್ರೂ ಯೂಸ್ ಮಾಡ್ತೀನಿ, ಬಟ್ ಮೋಸ್ಟ್ ಆಫ್ ದ ಟೈಮ್ ಯೂಸ್ ಮಾಡೋದು ಇದು ಮೆಬ್ಲಿನ್, ನಾರ್ಮಲ್ ಕೊಲೋಸಲ್. ಮೆಬ್ಲಿನ್ ಅಲ್ಲ, ಮೆಬ್ಲಿನ್ ಇದು ಕೊಲೋಸಲ್. ಸೊ ಅದನ್ನ ಬೇಗ ಆಗ್ಬಿಡುತ್ತಲ್ಲ ಅಂತ ಹಿಂಗೆ ಹಾಕೊಂಡು ಹೋಗ್ಬಿಡ್ತೀನಿ. ಮೇಬಿಲೈನ್ ಇನ್ನೊಂದು ಕಂಡು ಹಾಕ್ಬಿಡ್ತೀನಿ. ಅವ್ರೇನು ಹೇಳಿದ್ದು ಹಾಕದ್ ತೋರ್ಸು ಅಂತ. ಹಾಕದ ಇಷ್ಟೇ, ಹಿಂಗೆ ಒಂದು ಗೆರೆ. ಇದನ್ನೆಲ್ಲ ಅದು ಯಾವ ಧೈರ್ಯದ ಮೇಲೆ ಹಾಕೋತಾರ ಗೊತ್ತಿವಾಗ ಅಷ್ಟೇ. ಈಗ ಹತ್ರ ಓಕೆ ಓಕೆ ಸರಿ ಬಂದಿದೆ, ಗೊತ್ತಿಲ್ಲ, ಒಂದು ರೇಂಜಿಗೆ ಬಂದಿದೆ. ಹಿಂಗೆ ಇಷ್ಟೇ ನಾನು ಹಾಕೊಳ್ಳೋದು, ಅದು ಚೆನ್ನಾಗಿ ಬಂದ್ಬಿಡುತ್ತೆ ಅಷ್ಟೇ. ಸಮ್ಟೈಮ್ಸ್ ಚೆನ್ನಾಗಿ ಬರುತ್ತೆ, ಸಮ್ಟೈಮ್ಸ್ ಹಿಂಗೆ ಇದ್ರೂ ಪರವಾಗಿಲ್ಲ, ಮತ್ತೆ ಅಳಿಸ್ಕೊಳ್ಳಲ್ಲ, ಹಾಕೊಳ್ಳೋಕೆ ಹೋಗಲ್ಲ. ಯಾವಾಗಲಾದ್ರೂ ವೆರಿ ರೇರ್ ಆಗಿ ಈ ಏನದು ವಿಂಗ್ಸ್ ಹಾಕೊಳ್ಬೇಕು ಅಂತಂದರೆ ಮಾತ್ರ ಐಲೈನರ್ ಯೂಸ್ ಮಾಡೋದು. ಅದನ್ನು ಪೇಷನ್ಸ್ ಇಲ್ಲ ಅಂದರೆ ಅದನ್ನು ಹಾಕಲ್ಲ, ಇದನ್ನು ಹಾಕೊಂಡು ಹಿಂಗೆ ಉಜ್ಕೊಂಡು ಹೋಗ್ತಾ ಇರೋದಷ್ಟೇ ಅಷ್ಟೇ. ಸೊ ಈಗ ಇದೆಲ್ಲ ಲಾಸ್ಟ್ ಫೈನಲ್ ರೆಡಿ ಆಗಿಬಿಟ್ಟು ನಾನು ಕೇಳಿದ್ರಿ, ಅಕ್ಕ ನೀವು ಏನೇನು ಯೂಸ್ ಮಾಡ್ತೀರಾ ಅಂತ. ಏನಿಲ್ಲ, ಇದೊಂದು ಪತಾಂಜಲಿ ಇದು ಹಾಕೊಂಡ್ಬಿಡ್ತೀನಿ ಏನು ಫಸ್ಟು. ಆಮೇಲೆ ಇದೊಂದು ಯಾವಾಗಿಂದ 10th ಯೂಸ್ ಮಾಡೋದು, ಒಂದು ವಿಕೋ ಟರ್ಮರಿಕ್ WS ಕ್ರೀಮ್, WS ಅಲ್ಲ ಗೈಸ್, ಇದು ವಿಕೋ ಟರ್ಮರಿಕ್ ಸ್ಕಿನ್ ಕ್ರೀಮ್ ಅಂತಿದೆ. ಇದು ವಜ್ರದಂತಿ ಅಷ್ಟೇ, ಏನು ಯೂಸ್ ಮಾಡಲ್ಲ. ಇದಾದ್ಮೇಲೆ ಅದು ಇತ್ತೀಚೆಗೆ ಯೂಸ್ ಮಾಡ್ತಿರೋದು, ಇದೇನು ಮುಂಚೆನೇ ಯೂಸ್ ಮಾಡ್ತಿರ್ಲಿಲ್ಲ. ಮುಂಚೆನ ಇದೊಂದೇ ಆಸ್ ಆಲ್ವೇಸ್ ಅನ್ನೋ ಥರ ಇದೊಂದೇ ಯೂಸ್ ಮಾಡೋದು, ವಜ್ರದಂತಿ. ಅದು ಬಿಟ್ಟರೆ ಈಗ ಸ್ಟಾರ್ಟ್ ಮಾಡ್ಕೊಂಡಿರೋದು ಒಂದೇ ಒಂದು ಜುಡಿಯೋ ಇಂದ ಈ ಚೀಕ್ ಬ್ಲಷ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ, ನೋಡ್ಕೊಬಿಡಿ. ಇದು ಜುಡಿಯೋದು, ಎಲ್ಲಿ ಜುಡಿಯೋದು ಅಂತ ಎಲ್ಲಿ ಬರ್ತಿದೆ, ಜುಡಿಯೋ ಅಂತ ಬರ್ತಿದೆ ಅಷ್ಟೇ. ಇದೊಂದೇ, ಇದು ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಹಿಂಗೆ ಅನ್ಕೊಂಡು ಟಾಟಾ ಅಷ್ಟೇ ಹಾಕೋಬಿಟ್ರೆ ಸಾಕು, ಬೆಳ್ಳಗೆ ಆಗ್ಬಿಡ್ತಾರೆ. ಹುಡುಗರು ಫಾಲೋ ಮಾಡೋದ್ರೆ ಮಾಡಿ, ನೀವು ಬೆಳ್ಳಗೆ ಆಗ್ಬಿಡ್ತೀರಾ. ಸೊ ಆಕ್ಚುಲಿ ಟೈಮ್ ಇಲ್ಲ ನಾನು ಹೇರ್ ಎಲ್ಲ ಸೆಟ್ ಮಾಡ್ಕೊಳ್ಳೋಕ್ಕೆ, ಸುಮ್ಮನೆ ಏನಾದರೂ ಮಾಡ್ಕೊಂಡು ಹಿಂಗೆ ಹೋಗ್ಬೇಡ. ಯಾವ ಧೈರ್ಯದ ಮೇಲೆ ಇದನ್ನೆಲ್ಲ ತಗೊಂಬಿಟ್ಟು ಕಣ್ಣಿಗೆ ಇಟ್ಕೋತಾರೆ ಅಂತ ಗೊತ್ತಿಲ್ಲ ಗೈಸ್. ಓಕೆ ಗೈಸ್, ನಾನು ಆಕ್ಚುಲಿ ಇವ್ರ ಹತ್ರ ನಂದು ಇಯರಿಂಗ್ ಚೂಸ್ ಮಾಡಿಸ್ಕೋತೀನಿ. ಇಯರಿಂಗ್ ಏನು ಹಾಕೊಳ್ಳೋದು, ಚೈನ್ ಏನು ಹಾಕೊಳ್ಳೋದು ಅಂತೆಲ್ಲ ಚೂಸ್ ಮಾಡಿಸ್ಕೊಂಡು ಎಲ್ಲ ಇವರೇ ಚೂಸ್ ಮಾಡೋದು ಏನೇನು ಹಾಕಬೇಕು ಅಂತ. ಅಂದರೆ ಸೆಲೆಕ್ಷನ್ ನಾನೇ ತಂದು ಇಟ್ಕೊಂಡಿರ್ತೀನಿ, ಅದರಲ್ಲಿ ಏನು ಹಾಕಬೇಕು ಅನ್ನೋದು ಹೀಲ್ ಚೂಸ್ ಏನೋ ಇಲ್ಲಿದೆ, ಕಾಟನ್. ಓಕೆ ಗೈಸ್, ವಿಲ್ ಸಿ ಯು ಸೂನ್. ಅಲ್ಲಿ ಕಾಫಿ ಏನಂತ ಟೀ ವಿಲ್ ಮೀಟ್. ಓಕೆ ಗೈಸ್, ಆ್ಯಕ್ಚುಲಿ ಬರೋಣ ಅಂದ್ಕೊಂಡೆ, ಅಷ್ಟೊಳಗೆ ಸುಮ್ಮನೆ ಹಿಂಗೆ ನಿಮ್ಮ ಜೊತೆ ಮಾತಾಡ್ಕೊಂಡು ರೆಡಿ ಆಗ್ಬಿಟ್ಟು ಬೇಗ ಹೋಗೋಣ ಅಂತ. ಸೊ ಈ ಇಯರಿಂಗ್ನ ಚೂಸ್ ಮಾಡಿದ್ರು. ಆ್ಯಂಡ್ ಕ್ಲಿಪ್ ಆಮೇಲೆ ಯೆಲ್ಲೋ ಕಲರ್ ಅಂತ ಮ್ಯಾಟ್ ಫಿನಿಶಿಂಗ್ ಇದೆ. ಈ ಕ್ಲಿಪ್ ಹಾಕ್ಕೊಂಡು ಹೋಗೋಣ. ಮಾಂಗಲ್ಯಂ ತಂದು ನಾನೀನ. ಸೊ ಡೈಲಿ ಇವರೇ ಹಾಕೋದು, ಡೈಲಿ ಇವರೇ ಒಂದೊಂದು ಸಲ ತೊಗೊಂಬಂದು ಹಾಕ್ತಾರೆ ಕತ್ತಿಗೆ. ಡೈಲಿ ಒಂದೊಂದು ತಾಳಿ ಕಟ್ತೀನಿ. ಹೌದು, ಡೈಲಿ ಇದೆ ತಾಳಿ ಅಷ್ಟೇ. ಇಲ್ಲಿಗೆ ಏನಾದರೂ ವರ್ಲ್ಡ್ ರೆಕಾರ್ಡ್ ಆಗಬೇಕು ಅಂತಂತಿದ್ರೆ ನಮ್ಮದೇ ಆಗ್ತಿತ್ತು. ನಾವು ಹೈಯೆಸ್ಟ್ ಮದುವೆ ಆಗಿರೋದು ಡೈಲಿ ಒಂದೊಂದು ತಾಳಿ ಕಟ್ಕೊಳ್ಳೋದು. ಓಕೆ ಗೈಸ್, ಆ್ಯಕ್ಚುಲಿ ಇದೆಲ್ಲ ಗರ್ಲ್ಸ್ಗೂ ಆಗುತ್ತೇನೋ, ಎಲ್ಲರಿಗೂ ಪ್ರಾಬ್ಲಮ್ ಇದೇನೋ ಇದು. ಇಲ್ಲಿ ಕಾಣತ್ರ ಇಲ್ಲಿ ಕಾಣ್ತಿಲ್ಲ, ನೋಡ್ತೀನಿ ಇಲ್ಲಿ ಎಷ್ಟು ಕೆಟ್ಟಾಗ ಕಾಣ್ತಿದ್ದೀನಿ, ಇಲ್ಲಿ ಚೆನ್ನಾಗಿ ಕಾಣ್ತಿದ್ದೀನಿ. ಓಕೆ ಗೈಸ್, ಆ್ಯಕ್ಚುಲಿ ಇದೆ ನನ್ನ ಫೈನಲ್ ಲುಕ್. ಏನೂ ಇಲ್ಲ ಜಾಸ್ತಿ, ಇಷ್ಟೇ. ನಮ್ದಿಷ್ಟೇ, ಶರ್ಟು ಒಂದು ಪ್ಯಾಂಟು ಪಟಾಪಟಿ. ಆ್ಯಕ್ಚುಲಿ ನನಗೆ ಕೋಲ್ಡ್ ಆಗಿಬಿಟ್ಟಿದೆ. ಟಗರು ಪುಟ್ಟಿ ಅಲ್ಲ, ನಾನು ಇವಳಿಗೆ ಟಗರು ಪುಟ್ಟಿ ಅಂದ್ರೆ ಇವಳು ಯಾಕೆ ಎಡಗೋದು ನಡೆಯೋಕ್ಕಾಗ್ತಿಲ್ಲ. ಇದು ಒಂದೊಂದು ಇದೆಯಲ್ಲ, ಕಲ್ಲು ಸ್ಟೋನ್ ಅರೇಂಜ್ಮೆಂಟ್ಸ್ ಇದೆಯಲ್ಲ, ಅದು ಪ್ರಾಪರ್ ಆಗಿಲ್ಲ. ಇದು ಗೈಸ್ ಔಟ್ಫಿಟ್ ತೋರಿಸೋಣ ಅಂತ ಅಂದ್ರೆ ಹಿಂಗೆ ರೆಡಿ ಆಗಿರೋದು. ನಿಂತ್ಕೊಳ್ಳೋ ಒಂದು ನಿಮಿಷ, ನಿಂತ್ಕೊ. ಲೈಟ್ ಹತ್ರ ನಿಂತ್ಕೊಳ್ತೀನಿ. ಕಾಣಿಸ್ತಿದ್ದೀನ ಗೈಸ್? ಹಾಂ ಕಾಣಿಸ್ತಾ ಇದೆಯಾ? ಐ
ಗೈಸ್ ಈ ಚಿಂಟು ಟಿವಿ ಅಂತಂತ ಒಂದು ಐಡಿ ಅಂತಂತ ಪ್ರೋಗ್ರಾಮ್ ಬರ್ತಿತ್ತು, ನೋಡಿರ್ತೀರ ಅನ್ಕೋತೀನಿ. ಸೇಮ್ ಹಂಗೆ ಕಾಣ್ತಾರೆ ಇವತ್ತು. ನಾನು ನೋಡ್ತಿದ್ದಂಗೆ ಅದೇ ಹೇಳಿದ್ದವಳು ಫಸ್ಟು. ನಮ್ಮ ನನ್ನ ವೆಜ್ಜಸ್ ಇಷ್ಟ ಆಗಲಿಲ್ಲ ಇದ್ರ ಜೊತೆ, ಅದು ಇಟ್ಸ್ ನಾಟ್ ಗೋಯಿಂಗ್ ವಿತ್ ದಟ್. ಈ ಡ್ರೆಸ್ ಜೊತೆ ಚೆನ್ನಾಗಿಲ್ಲ. ಏನೋ ಒಂದು ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕಾಗಲ್ವಲ್ಲ ಎಲ್ಲ ನಾನು. ಪಾಪಿ ಅದೆಲ್ಲ ಖಾಲಿ ಬಾರು. ಗಾಯ್ಸ್ ಅಲ್ಲಿ ಬಜ್ಜಿ ಇದೆ, ಇಲ್ಲಿ ಟೀ ಇದೆ, ಇಷ್ಟೆಲ್ಲ ಬಿಟ್ಟು ಖಾಲಿ ಪಾತ್ರೆ ಹೋಗಿದ್ದಾಳೆ ಗೈಸ್ ನೋಡೋದಕ್ಕೆ. ಯಾಕೆ ಆ್ಯಕ್ಚುಲಿ ಎಲ್ರಿಗೂ ಕಾಫಿ ಕಾಫಿ ಕುಡಿದ್ರೆ ಸ್ವಲ್ಪ ಅಲರ್ಟ್ ಆಗ್ತಾರೆ, ಆ್ಯಕ್ಟಿವ್ ಆಗ್ತಾರೆ. ಬಟ್ ನನಗೆ ಉಲ್ಟಾ ಅದೇ ಥರ ಇಲ್ಲೂ ಆಗಿದೆ ಅನ್ಕೋತೀನಿ ಎಲ್ಲರಿಗೂ. ಅಲ್ಲ ಕಾಫಿ ಮಾತ್ರ ಅಷ್ಟೊಂದು ಉಳ್ಕೊಂಡಿದೆ, ಟೀ ಉಳ್ಕೊಂಡಿಲ್ಲ ಅಂತಂದರೆ ಅದೇ ಕಾರಣ ಇರ್ಬೋದು. ಕರೆಕ್ಟ್ ನೋಡಿ. ಆ್ಯಕ್ಚುಲಿ ನಾನು ನನ್ನ ಪ್ರಕಾರ ಕಾಫಿ ಲವರ್ಸೇ ಜಾಸ್ತಿ ಅಂತ ಅಂದ್ಕೊಂಡಿದ್ದೆ. ಟೀ ಲವರ್ಸ್ ಜಾಸ್ತಿ ಪೂರ್ತಿ ಕಾಫಿ ಇದೆ. ಸೊ ನಿಮಗೆ ಇವಾಗ ಕಾಫಿನೇ. ಆ್ಯಕ್ಚುಲಿ ನಾವಿಬ್ಬರು ಎಲ್ಲೇ ಹೋದ್ರು ಟೀನೇ ಜಾಸ್ತಿ ಪ್ರಿಫರ್ ಮಾಡೋದು. ಬಟ್ ಇವತ್ತು ಕಾಫಿ. ಒಂದು ಟೀ ಹಂಟದೊಂದು ವಿಡಿಯೋ ಇದೆ, ಯಾರು ನೋಡಿಲ್ಲ ಅನ್ಕೊಂಡು ಏನೋ ಹಾಕಿದ್ದೀವಿ, ಲಾಂಗ್ ಡ್ರೈವ್ ಏನೋ. ಒಂದು ಟೀ ಹುಡಿಕೊಂಡು ಹತ್ತತ್ರ 4 ರಿಂದ 5 ಅವರ್ ಓಡಾಡಿದ್ದೀವಿ ಗೈಸ್. ಸಿಗಲಿಲ್ಲ. ಮನೆಗೆ ಬಂದು ಮಾಡ್ಕೊಂಡು ಕುಡಿದಿದ್ದು. ಐಸ್ ಕ್ರೀಮ್ ತಿಂದ್ವಿ ಅದ್ರ ಬದಲು ಅನ್ಕೋತೀನಿ. ಹಾಂ. ಸೊ ಈ ಥರ ಎಲ್ಲ ಸರ್ಕಸ್ಗಳು ಮಾಡ್ತಾ ಇರ್ತೀವಿ ಗೈಸ್. ಆಗಾಗ ನನಗಂತೂ ಬಾಯಿ ನೀರು ಬರ್ತಾರೆ. ನನಗೊಂದು 5. ಇವಾಗ ಕೆಲಸ ಮಾಡೋದು ಸ್ಕ್ರೇಟ್ ಎತ್ಕೊಂಡು ನಡಿ ಹೇಳ್ತೀನಿ. ರೂಮ್ಗೆ ಹೋಗಿ ಅಲ್ಲೇ ತಿನ್ನೋಣ ಕೂತ್ಕೊಂಡು. ಗೈಸ್ ಆ್ಯಕ್ಚುಲಿ ಏನಂತಂದರೆ ಇವಾಗ ಒಂದು 5 ಹಾಕೋ ಅಂತ ಹೇಳಿದ್ದಕ್ಕೆ ಕಾರಣನೇ ಬೇರೆ ಇದೆ. ಇಲ್ಲಿ ರೆಸ್ಟೋರೆಂಟಲ್ಲಿ ಇದೆಲ್ಲ ತೊಗೊಂಬಂದು ಇಡ್ತಾರಲ್ಲ ಸರ್ವ್ ಮಾಡೋಕ್ಕೆ, ಅವರೆಲ್ಲ ಇಲ್ಲೇ ನಿಂತ್ಕೊಂಡು ನೋಡ್ತಾವ್ರೆ. ಪಾಪಿ ನಡಿ ಆಗಲೇ ಕ್ಲಾರಿಟಿ ಇಲ್ಲ. ಆ ಕಡೆ ತಿರ್ಬೋದೇನೋ. ಆ ಕಡೆನಾ? ಸರಿ ಓಕೆ ಗೈಸ್. ಏನಾಯ್ತು ಅಂತಂದರೆ ಆಗಲೇ ನನಗೊಂದು 5 ಬಜ್ಜಿ ಬೇಕು ಅಂತ ಹೇಳ್ಬಿಟ್ಟು ಇವಳ ಕೈಲೇ ಹಾಕಿಸ್ತಾ ಇದ್ದೆ. ಇವಳೇ ಹಾಕೋತಿದ್ಲು ಪ್ಲೇಟ್ಗೆ. ಅಲ್ಲಿ ರೆಸ್ಟೋರೆಂಟ್ ಸರ್ವ್ ಮಾಡೋರು ಇರ್ತಾರಲ್ಲ ಇಲ್ಲಿ, ಇದರಲ್ಲಿ ಒಬ್ಬರು ಹುಡುಗ ನಿಂತ್ಕೊಂಡ್ಬಿಟ್ಟು ಅಲ್ಲಿ ನೋಡ್ತಾವನು. ನಾನೇನು ಹೇಳಿದ್ದು ಅಂದರೆ ನನಗೆ ಬೇಕು ಅಂತ ಹಾಕಿಸ್ತಿರೋದು, ಬಟ್ ಅವ್ರಿಗೆ ಅರ್ಥ ಆಗ್ತಿಲ್ಲ. ಇವಳಿಗೆ ಹಾಕೋತಾಳೆ ಅನ್ನೋ ಥರ ಅವ್ರು ನೋಡ್ತಿರ್ತಾರೆ. ಅವಾಗ ತಟ್ಟೆ ತುಂಬ ಇವಳು ಹಾಕೊಂಡ್ಲು ಅಂದರೆ ಯಾರು ಜಾಸ್ತಿ ತಿಂತಾರೆ ಅಂತ ಬರುತ್ತೆ. ಈ ಹುಡುಗಿ ರೇ ನಿಜವಾಗ್ಲೂ ಇಷ್ಟೊಂದು ತಿನ್ನುತ್ತೆ ಹುಡುಗಿ ಅಂತಾರ ನಿಂತ್ಕೊಂಡ್ಬಿಟ್ಟು ನೋಡ್ಬೇಕು ಅವನು. ನಾನು ಹೆಂಗೆ ಅಂದರೆ ಗೈಸ್ ಆ್ಯಕ್ಚುಲಿ ನಂತರ ತುಂಬ ಜನ ಇದ್ದೀರಾ ಅನ್ಕೋತೀನಿ. ಜಾಸ್ತಿ ತಿನ್ನಬೇಕು ಅನಿಸುತ್ತೆ, ಅಂದರೆ ಜಾಸ್ತಿ ಇವಾಗೇನೋ ನೋಡಿದ ತಕ್ಷಣ ತಿನ್ನಬೇಕು ಅನಿಸುತ್ತೆ, ಬಟ್ ಕ್ವಾಂಟಿಟಿ ಇಷ್ಟೇ ತಿನ್ನೋದು ಆ ಥರ. ಸೊ ಹಾಗೆ ಓಕೆ ಥ್ಯಾಂಕ್ ಯು. ಫೈನಲಿ ಟೀ ಬಂತು ಗೈಸ್. ನಮಗೋಸ್ಕರ ಟೀ ಮಾಡಿ ಸರ್ ಟೀ ಅಂತ. ಸರ್ ಟೀ ಅಂತಾರೆ, ಮೇಡಮ್ ಟೀ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಅದು ಸರ್ ಟೀನೂ ಅಲ್ಲ, ಮೇಡಮ್ ಟೀನೂ ಅಲ್ಲ, ಮಿಲ್ಕ್ ಟೀ. ಒಂದು ವಾರ ಆದ್ಮೇಲೆ ನಗೋಣ ಗೈಸ್ ಇದಕ್ಕೆ. ಓಕೆ ಗೈಸ್, ನಾವೀಗ ಆ್ಯಕ್ಚುಲಿ ನಮ್ಮ ಅಕೌಂಟಲ್ಲಿ 4 ಇದೆ. ಸ್ನ್ಯಾಕಿ ಖಾಲಿ. ಅವ್ರ ಅಕೌಂಟಲ್ಲಿ ಇದ್ರ ಡಬಲ್ ಇತ್ತು, ಎಲ್ಲ ಖಾಲಿ ಮಾಡ್ಬಿಟ್ಟು 2 ಮುಗಿಸ್ಕೊಂಡವ್ರೆ. ಏನು ಸುಳ್ಳು ಇಲ್ಲ, ಅವಳು ಹೇಳಿದ್ ನಿಜ. ಇವಾಗಿಂದ ನಿಜ ತಿಂತಾ ಇದ್ದೀನಿ ನಾನು. ಅವಳು ಹೇಳಿದ್ ನಿಜ. ಅವಳು ತಿನ್ನೋದು ಇಷ್ಟೇನೆ, ಬಟ್ ಬೇಕು ಅನ್ನಿಸ್ದಾಗ ಕ್ರೇವಿಂಗ್ಸ್ ಆದಾಗ ಹಠ ಮಾಡ್ತಾಳಲ್ಲ, ಅದನ್ನು ಹೆಂಗೆ ವಿವರಿಸ್ಬೇಕು ಗೊತ್ತಾಗ್ತಿಲ್ಲ. ಬಿಟ್ಟರೆ ಈ ಥರದ್ದು ಏನಾದರೂ ಒಂದು ದೊಡ್ಡ ಸ್ಟೋರ್ ರೂಮಲ್ಲಿ ಕೊಟ್ಬಿಟ್ರೆ ಅದನ್ನೇ ತಿಂದ್ಬಿಡ್ತಾಳೆ. ನನ್ನ ರೇಂಜಿಗೆ ಕುಂದಾಡ್ಬಿಡ್ತಾಳೆ. ಕೊಡ್ಸ್ತಾರೆ ಅದು ತಿನ್ನೋದೇ ಇಷ್ಟು, ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಪಾಲಿ. ಓಕೆ ಗೈಸ್, ಆ್ಯಕ್ಚುಲಿ ವಿಲ್ ಸಿ ಯು. ಆಮೇಲೆ ಡಿನ್ನರ್ ಟೈಮ್ ಬರುತ್ತೆ, ಆವಾಗ ನೋಡೋಣ. ಆಮೇಲೆ ನಾಳೆ ಎಲ್ಲ ಗೇಮ್ಸ್. ಕರೆಕ್ಟ್. ಇನ್ನೂ ರೂಮ್ ಟೂರ್ ತೋರಿಸಿಲ್ಲ ಪಾಪ, ಅದು ಮರ್ತು ಹೋಗಿದ್ದೀನಿ ನಾನು. ಸಖತ್ತಾಗಿದೆ ಗೈಸ್. ಇಂಟ್ರೆಸ್ಟಿಂಗ್ ಪಾಯಿಂಟ್ ಒಂದಿದೆ, ಅದನ್ನು ತೋರಿಸ್ತೀವಿ. ನನಗೆ ಗಾಬರಿ ಆಗೋಯ್ತು ಒಂದು ಸೆಕೆಂಡ್ಗೆ, ಹೆಂಗೂರು ಇಲ್ಲಿ ನಿಂತ್ಕೊಂಡು ಸ್ನಾನ ಮಾಡೋದು ಅಂತ ಹೇಳೇ ಬಿಟ್ಟೆ. ಕ್ಲೂ ಅಂತ ಏನು ಸಿಕ್ಕಿರಲ್ಲ ಅವ್ರಿಗೆ, ಅದು ರಿಯಾಲಿಟಿ ನೋಡಿದಾಗಲೇ ಗೊತ್ತಾಗುತ್ತೆ. ಓಕೆ ಈಗ ಯಾರ್ಯಾರಿಗೆ ಕ್ಲೂ ಸಿಕ್ಕಿರಲ್ಲ, ಇನ್ ಕೇಸ್ ಸಿಕ್ಕಿದೆ ಅಂತಂದ್ರೆ ಈ ಟೈಮ್ ಡ್ಯೂರೇಷನ್ಗೆ ಕಮೆಂಟ್. ನಾವಿರೋದು ರೆಸಾರ್ಟಲ್ಲಿ, ಗಾಬರಿ ಆಗೋಯ್ತು ಹೆಂಗೆ ಸ್ನಾನ ಮಾಡ್ತೀವಿ ಅಂತ ಇವ್ರು ಕೊಟ್ಟಿರೋ ಕ್ಲೂ. ಈ ವಿಡಿಯೋ ಇಲ್ಲಿವರೆಗೂ ನೋಡ್ತಿದ್ದಂಗೆ ನಿಮ್ಗೆ ಅದು ಗೊತ್ತಾಗಿದೆ ಅಂದ್ರೆ ಕಾಮೆಂಟ್ ಅಲ್ಲಿ ಹಾಕಿ. ಈ ಟೈಮ್ ಡ್ಯೂರೇಷನ್ಗೆ ಕಮೆಂಟ್ ಮಾಡಿರ್ಬೇಕು. ಮುಂದೆ ಫಾರ್ವರ್ಡ್ ಮಾಡಿ ಅನ್ಕೊಂಡಿದ್ದೀನಿ ಅಲ್ವಾ, ಮುಂದೆ ಫಾರ್ವರ್ಡ್ ಮಾಡಿ ನೋಡ್ಬಿಟ್ಟು ಆಮೇಲೆ ಬಂದು ಕಮೆಂಟ್ ಹಾಕಂಗಿಲ್ಲ. ಈ ಟೈಮ್ ಡ್ಯೂರೇಷನ್ಗೆ ಕಮೆಂಟ್ ಹಾಕಿರ್ಬೇಕು. ಅವ್ರು ಕಮೆಂಟ್ ಹಾಕಿದ್ರೆ ನಿನ್ನ ತಲೆ ಮೇಲೆ ಬಂದ್ಬಿಡ್ತೀನಿ ನಾನು. ಸ್ಪಾಯ್ಲರ್ ಅಂತ ಎಲ್ಲನೂ ಹೇಳ್ಬಿಟ್ಟಿದ್ಯಾ ಮುಂಚೆನೆ ಅಂತ. ಆದ್ರೆ ನನಗೋಸ್ಕರ ಕಾಮೆಂಟ್ ಹಾಕಿ. ಸುಳ್ಳು ಹೇಳ್ರೆ ಯಾರಾದರೂ ನಾನು ಮುಂಚೆನೇ ಗೆಸ್ ಮಾಡಿದ್ದೆ ಅಣ್ಣ ಅಂತ ಹಂಗೇನೆ ಹೇಳಂಗಿಲ್ಲ. ಓಕೆ ಓಕೆ ಬಾಯ್ ಬಾಯ್.
ಆ್ಯಕ್ಚುಲಿ ಈ ಗಾಯ್ಸ್ ಆ್ಯಕ್ಚುಲಿ ಬರ್ತಿದ್ದಕ್ಕೆ ನಮಗೆ ತುಂಬ ಜನ ರೋಡಲ್ಲಿ ಸಿಕ್ಕಿದ್ರು. ಫ್ಯಾನ್ಸ್ ಫಾಲೋವರ್ಸ್ ಎಲ್ಲ ಹೇಳ್ಬೋದು, ಕರೆದ್ರು, ಮಾತಾಡ್ಸಿದ್ರು. ಏನು ಗೊತ್ತಾ, ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ಫಾಲೋ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ಕೇಳಿದ್ರೆ ಇಲ್ಲ ನಾನು ನೋಡ್ತೀನಿ ನೀವಂದ್ರೆ ತುಂಬ ಇಷ್ಟ, ಒಂದು ಸೆಲ್ಫಿ ಅಂತ ಅನ್ಕೊಂಡು ತೊಗೊಂಡು ಹೋದ್ರು, ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡಿಲ್ಲ. ಅಲ್ಲಿ ನೋಡಿದ್ರೆ ನಾನು ಸುಸ್ಸು ಮಾಡಿ ಬರೋ ಗ್ಯಾಪ್ ಒಳಗೆ 4 ಜನ ಮಾತಾಡ್ಸಿದಾಳೆ ಫ್ಯಾನ್ಸ್ನ. ಹೆಂಗಮ್ಮ ಎಲ್ಲಮ್ಮ ಅಂತಂದ್ರೆ ಈಗ ಬಂದು ಮಾತಾಡ್ಸ್ಕೊಂಡೋದ್ರು. ಆ್ಯಕ್ಚುಲಿ ಅವರೇ. ಆಮೇಲೆ ನೀನು ಇದ್ದಾಗ ಯಾರೋ ಮಾತಾಡ್ಸಿದ್ರಲ್ಲ, ಯಾರೋ ಒಂದಿಬ್ರು, ಒಬ್ಬರು ಆಟೋ ಡ್ರೈವರು, ಇನ್ನೊಬ್ರು ನಾವು ರೋಡ್ ಕ್ರಾಸ್ ಮಾಡ್ತಿದ್ದಂಗೆ ಮಾತಾಡ್ಸಿದ್ದವರು. ಆಮೇಲೆ ಯಾರು ರೋಡ್ ಕ್ರಾಸ್ ಮಾಡ್ತೀವಿ, ಒಬ್ರಣ್ಣ ಎಲ್ಗೋ ಹೊಟ್ರಿ ಅವರು. ಆಮೇಲೆ ಅದೇ ಹುಡುಗಿರ್ ಗ್ಯಾಂಗು ಇನ್ನೊಂದು, ಒಂದಷ್ಟು ಜನ ಹುಡುಗಿರು. ಆಮೇಲೆ ಅಲ್ಲಿಂದ ಹೋಗಿ ಯಾರು ಹುಡುಗಿರ್ ಗ್ಯಾಂಗು ಗೊತ್ತಾಗ್ಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಬಸ್ ಸ್ಟ್ಯಾಂಡಲ್ಲೇ ಆಗಿದೆ. ಅಂದ್ರೆ ನಾನು ವಾಶ್ರೂಮ್ಗೆ ಅಂತ ಹೋದ್ನಲ್ಲ ಅವಾಗ. ಅಲ್ಲಲ್ಲ, ಅಲ್ಲಿ ಬೇರೆ ಯಾವ್ದು ನಿನಗೆ ಗೊತ್ತಿಲ್ಲ, ಇವ್ರು ಹೋಗಿದ್ರು ರೋಡ್ ಕ್ರಾಸ್ ಮಾಡ್ಬೇಕಾರೆ. ಹಾಂ ಗೊತ್ತಾಯ್ತು. ಏನು ಡೌ ಮಾಡ್ತೀವಿ? ಇಲ್ಲ ಗೊತ್ತಾಯ್ತು, ನಿಜವಾಗ್ಲೂ ಗೊತ್ತಾಯ್ತು ಗಾಯ್ಸ್. ಬಂದ್ಬಿಟ್ಟು ಇವಳೇನೋ ಕೇಳಿದ್ದಕ್ಕೆ ನೋಡ್ತೀನಿ ಅಂತಂತಾನ ಏನೋ ಅಲ್ಲ, ಅವ್ರು ಬಂದು ಮಾತಾಡ್ಸಿದ್ರು ಫಸ್ಟು. ಆಮೇಲೆ ಏನೋ ಕೇಳಿದ್ದಕ್ಕೆ ಫಾಲೋವರ್ ಅಂತಂತಾನೆ ಏನೋ ಕೇಳಿದ್ರೆ ನಂಗೆಲ್ಲ ಮರ್ತೋಗ್ಬಿಟ್ಟಿದ್ದೆ. ಅವ್ರು ಬಂದ್ಬಿಟ್ಟು ನೀವು ರೀಲ್ಸ್ ಮಾಡ್ತೀರಲ್ಲ, ಫುಲ್ ಎಕ್ಸೈಟ್ಮೆಂಟು. ನಾನು ರೀಲ್ಸ್ ಮಾಡ್ತೀನಿ ನಾನು ಅಂದ್ಕೊಂಡು ಆ್ಯಕ್ಚುಲಿ ರೀಲ್ಸ್ ಮಾಡ್ತೀವಿ, ಐ ಅಂಡರ್ಸ್ಟ್ಯಾಂಡ್, ಬಟ್ ಅಟ್ಲೀಸ್ಟ್ ಎಲ್ಲ ಒಂದು ಕಡೆ ಒಂದು ಕಾಂಟೆಂಟ್ ಕ್ರಿಯೇಟರ್ ಆ್ಯಕ್ಚುಲಿ ಏನಂತ ಹೇಳಬೇಕು ಅಂದರೆ, ನಾವು ಇನ್ನೂ ಕ್ಲಿಯರ್ ಆಗಿ ಒಂದು ಕಾಂಟೆಂಟ್ ಕ್ರಿಯೇಟರ್ ಅನ್ನೋ ಒಂದು ಟ್ಯಾಗ್ ಲೈನ್ ತಗೊಳ್ಳೋಷ್ಟು ಏನು ನಾವು ದಬಾಗ್ತಿಲ್ಲ ಇಲ್ಲಿ. ಬಟ್ ದೆನ್ ಎಲ್ಲೋ ಒಂದು ಕಡೆ ರೀಲ್ಸ್ ಮಾಡ್ತೀರಾ ಅಂತ ಕೇಳಿದಾಗ ಅದೇನೋ ನಂಗೆ ಅನ್ಸುತ್ತೆ ಗಾಯ್ಸ್. ಇದೆಲ್ಲಾದರೂ ಕಮ್ಮಿ. ಇನ್ನು ಕೆಲವ್ರು ಏನಂತಾರೆ ನೋಡಿ, ನೀವು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡ್ತೀರಲ್ಲ ನಂಗೆ ಗೊತ್ತು, ನಪ್ಪ ಬಾ ಗುರು ಅಂತ ತಿಳಿ ಮಾತಾಡಿಸಿ ನೆನ್ನೆ ನೈಟ್ ಅಲ್ಲ ಎಲ್ಲಿಡ ಅಲ್ಲೇ ನಮ್ಮ ಮನೆ ಹತ್ರನೇನೆ ಹೊರಗಡೆ ಬಂದ್ವಿ, ಒಂದು ಸ್ವಲ್ಪ ಏನೋ ತಗೊಂಡು. ನೀವೆಲ್ಲ ಇರೋದು ಅಂತ ಕೇಳ. ಹೌದಾ, ನಾ ಇನ್ನೂ ನೋಡೇ ಇಲ್ವಲ್ಲ. ನಾವು ನಿಮ್ಮನ್ನೆಲ್ಲ ನೋಡೇ ಇಲ್ಲ. ಹನುಮ ಜಯಂತಿ ದಿವಸ ಇನ್ನೊಂದು ಇನ್ಸಿಡೆಂಟ್ ಆಯಿತು ಗಾಯ್ಸ್. ಒಂದು ಇದರಲ್ಲಿ ಟ್ರ್ಯಾಕ್ಟ್ರಲ್ಲಿ ದೇವರು ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಟ್ರ್ಯಾಕ್ಟರ್ ಓಡಿಸ್ತಿದ್ನಲ್ಲ, ಆ ಹುಡುಗ ಬಂದ್ಬಿಟ್ಟು ನಮ್ಮ ಫಾಲೋವರ್. ಆ್ಯಕ್ಚುಲಿ ನನಗೆ ಇನ್ ಕೇಸ್ ಈ ವಿಡಿಯೋ ನೋಡಲ್ಲ ಅನ್ಕೋತೀನಿ. ಅವರು ಯೂಟ್ಯೂಬಲ್ಲ, ಇನ್ಸ್ಟಾ ತುಂಬ ಜನ ಇನ್ಸ್ಟಾ ನೋಡ್ತಾ ಇದ್ದೀರಾ. ನಾನು ಅನ್ಕೋತೀನಿ ಸೆಲ್ಫಿ ಅಂತ ಕ್ಲಿಕ್ ಮಾಡ್ಬಿಟ್ಟು ಹೋಗ್ತಾರೆ. ನನ್ನ ಫೋನಲ್ಲಿ ಕ್ಲಿಕ್ ಮಾಡಲ್ಲ, ನಾನು ಟ್ಯಾಗ್ ಮಾಡೋಣ ಅಂತ. ಅವ್ರ ಫೋನಲ್ಲಿ ಕ್ಲಿಕ್ ಮಾಡ್ಕೊಂಡು ಅಟ್ಲೀಸ್ಟ್ ನಮಗೆ ಕಳಿಸಿದ್ರೆ ಆ ಫೋಟೋನ, ಇಲ್ಲ ಅಟ್ಲೀಸ್ಟ್ ನಮ್ಮದು ಏನು ಐಡಿ ಇದೆ ಅದನ್ನು ಟ್ಯಾಗ್ ಮಾಡಿದ್ರೆ ನಾನು ಸ್ಟೋರಿ ಹಾಕ್ತೀನಿ. ಸೊ ದಟ್ ಅದನ್ನ ಒಂದು ಎಂಗೇಜ್ಮೆಂಟ್ ಇರುತ್ತೆ ನಿಮ್ಮ ಮಧ್ಯೆ. ನಿಮ್ಮ ಬಾಡಿ ನೀವು ಬಂದ್ಬಿಟ್ಟು ಸೆಲ್ಫಿ ಕ್ಲಿಕ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾನು ಏನು ಮಾಡಲಿ, ಸೆಲ್ಫಿ ಕ್ಲಿಕ್ ಮಾಡಿದ್ರೆ ನನಗೆ ಫಲ್ಫಿ ನೋಡ್ರಿ. ಆಮೇಲೆ ಅದೊಂದು ಮತ್ತು ಅಟ್ಲೀಸ್ಟ್ ಒಂದು DM ಮಾಡಿ ನನಗೆ, ಯಾಕೆ ನಿಮ್ಮ ಜೊತೆ ಕ್ಲಿಕ್ ಮಾಡಿದ ಫೋಟೋ ಅಂತಾದರೂ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಡಿ. ಆಮೇಲೆ ನಾವು ನಿಂತ್ಕೊಂಡು ಅಲ್ಲಿ ತಿಂತಾ ಇದ್ದೀವಿ ಪ್ರಸಾದ ತೊಗೊಂಡು, ಅಲ್ಲಿ ಹುಡುಗರು ಅಣ್ಣ ಒಂದೇ ಒಂದು ಫೋಟೋ ಅಂತ ಹೇಳ್ಬಿಟ್ಟು ಅಲ್ಲಿ ದೂರದಿಂದ ಕ್ಲಿಕ್ ಮಾಡಿದ್ರು. ಆ್ಯಕ್ಚುಲಿ ಚೆನ್ನಾಗಿತ್ತು, ನಾವು ಅದು ಎಕ್ಸ್ಪೆಕ್ಟ್ ಮಾಡಿದ್ವಿ ವಿಲ್ ಗೆಟ್ ದ ಫೋಟೋ ಅಂತ. ಬಟ್ ಆದರೂ ಅವರು ಹೋಗ್ಬಿಟ್ರು ಕ್ಲಿಕ್ ಮಾಡಿದ್ರೆ. ಇನ್ನು ನಾವು ಯಪ್ಪ ಅದು ಎಷ್ಟು ಮಾತಾಡ್ತಿರೋ 6 minutes ದಾಟ್ಬಿಡ್ತು. ಇವಳು ಎಕ್ಸ್ಪೆಕ್ಟ್ ಮಾಡಿದ್ದು ವಿಲ್ ಗೆಟ್ ದ ಫೋಟೋ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಹನುಮ ಜಯಂತಿ ನಾಳೆ ಅಂತಂದರೆ ಹಿಂದಿನ ದಿನ ನಾಳೆ ಪ್ರಸಾದ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಪ್ಪ ಅಂತ ನೋಡಿದ್ದೆ. ಆದರೆ ಸಿಕ್ಕಿತ್ತು, ಮಾರನೇ ದಿನ ಸಿಕ್ತು ನಮಗೆ. ಸುಮ್ಮನೆ ದಾರಿಯಲ್ಲಿ ಎಲ್ಲಿಗೂ ಹೋಗ್ತಾ ಇದ್ವಿ, ಯಾರೋ ಮೆಸೇಜ್ ಮಾಡಿದ್ದಾರೆ, ಹಲೋ ಪ್ರಮೋಷನ್ ಅವರು, ಪ್ರಮೋಷನ್ಗೆ. ಆ್ಯಕ್ಚುಲಿ ಅಲ್ಲಿರೋದು ಎಷ್ಟೊಂದು ಜನಕ್ಕೆ ನಾನು ಇತ್ತೀಚೆಗೆ ರಿಪ್ಲೈನೇ ಮಾಡೋಕ್ಕಾಗ್ತಿಲ್ಲ, ಕಾಮೆಂಟ್ಸಿಗೆ ರಿಪ್ಲೈ ಕೊಡೋಕ್ಕಾಗ್ತಿಲ್ಲ. ಕಾರಣ ಏನಂದರೆ ಅದೇ ಇರುತ್ತಲ್ಲ ಬಿಸಿ ಸ್ಕೆಡ್ಯೂಲ್ ಅದು ಅಂತ. ಬಟ್ ಅದ್ರ ಮಧ್ಯೆ ಎಷ್ಟೊಂದು ಜನಕ್ಕೆ ರಿಪ್ಲೈ ಮಾಡ್ತಿದ್ದೀನಿ. ಬಟ್ ರಿಪ್ಲೈ ಯಾರ್ಯಾರಿಗೆ ಸಿಗ್ತಾ ಇಲ್ಲ ಅವ್ರು ಅನ್ಕೋಬೇಡಿ, ಇವಾಗ ಜಾಸ್ತಿ ಕೊಬ್ಬು ಅಂತೆಲ್ಲ. ನಾನು ಅಂದರೆ ಮೆಸೇಜ್ ಎಲ್ಲ ಹಳೆ ಮೆಸೇಜಸ್ ಎಲ್ಲ ಏನಾಗುತ್ತೆ ಕೆಳಗೆ ಹೋಗ್ತಾ ಇರುತ್ತೆ, ನ್ಯೂ ಮೆಸೇಜಸ್ ಎಲ್ಲ ಮೇಲ್ ಬರ್ತಾ ಇರುತ್ತೆ. ಸೊ ಅದರಿಂದ ಹಳೇದು ಹಂಗೆ ಹೊಟ್ಟೋಗ್ಬಿಡುತ್ತೆ. ಸೊ ಮೇಲೆ ಯಾರ್ಯಾರು ಕಾಣುತ್ತೆ ಎಲ್ಲ ತೆಗೆದು ರಿಪ್ಲೈ ಮಾಡ್ತಾ ಮಾಡಬೇಕು ಅಂತಂದರೆ ಬೆಳಗ್ಗೆ ಟಿಫನ್ ಆಯ್ತಾ, ಮಧ್ಯಾಹ್ನ ಊಟ ಮಾಡಿ ನಾನು ಅಷ್ಟೇ ಅನ್ಕೋತಾ ಇದ್ದೀನಿ. ಗುಡ್ ನೈಟ್ ಅದೆಲ್ಲ ಹಾಕೋಣ ಅಂತ ಅನ್ಕೊಂಡಿದ್ದೆ. ಅಂದರೆ ಸ್ಟೋರಿನಲ್ಲಿ ಹಾಕಿದ್ರೆ ನೀವೆಲ್ಲ ರಿಪ್ಲೈ ಮಾಡಿದಾಗ ಅದೂ ಏನಾಗುತ್ತೆ ಗೊತ್ತಾ, ನಾನು ಇನ್ ಕೇಸ್ ಒಂದಷ್ಟು ಜನ ಬಂದು ನನಗೆ ರಿಪ್ಲೈ ಮಾಡ್ತಾರೆ ಅನ್ಕೋ, ಅದು ಹಳೇದಾಗಿ ಹೋಗ್ತಾ ಇರುತ್ತೆ, ಹೊಸ ಮೆಸೇಜ್ ಮೇಲೆ ಬರುತ್ತೆ. ಸೊ ಅದನ್ನು ಅನ್ಕೊಂಡು ನಾನು ಸುಮ್ಮನೆ ಅದೇ ಬೇಡ ಬಿಡೋದು ಮಾಡೋದು ಅಂತ ನಾನು ಸುಮ್ಮನೆ ಅದೇ. ಓಕೆ ಗೈಸ್, ಆ್ಯಕ್ಚುಲಿ ಜಾಸ್ತಿ ಮಾತಾಡ್ತಿದ್ದೀನಿ, 7 ನಿಮಿಷ ಆಯಿತು. ವಟ ನಾನ್ ಸ್ಟಾಪ್ ನನ್ನ ಬಾಯಿ ನಿಲ್ಲದೇ ಇಲ್ಲ. ಏನಾಯಿತು? ಚೆನ್ನಾಗಿ ಮಾತಾಡ್ತಾಳೆ, ಇದೇ ಇಷ್ಟ ನನಗೆ. ನಾನು ಮೂವಿ ಏನಾದ್ರು ಪ್ಲೇ ಮಾಡಿದೆ ಅಂದರೆ ಇವಳು ನೈಟ್ ನಿದ್ದೆ ಮಾಡ್ತಾಳೆ. ಇವಳು ಮಾತಾಡಕ್ಕೆ ಸ್ಟಾರ್ಟ್ ಮಾಡೋದು ಅಂದರೆ ನಾನು ನಿದ್ದೆ ಮಾಡ್ತೀನಿ ಅಷ್ಟೇ. ಹಂಗಂತ ಹೇಳೋಕ್ಕಾಗಲ್ಲ ಗೈಸ್.
ನಾನು ಇಲ್ಲಿಂದ ಎಲ್ಲಿಗಾದ್ರೂ ಹೋಗ್ತೀವಿ ಹೇಳ್ಬಿಟ್ಟು ನಾನು ಆಡ್ತಾ ಇದ್ದೀನಿ ಸಾಕು ಆರೇದು ಇಳಿ ಕೆಳಗೆ ಅಂತ ಹೆಂಗೆ ಅಷ್ಟೇ. ಆಕ್ಚುಲಿ ಟೈಮ್ ಆಯಿತು. ಬಾಯ್ ಜಾಸ್ತಿ ಡ್ರಾಗ್ ಆಗಿ ಬರುತ್ತೆ ವಿಡಿಯೋ.